ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು. ನಿನ್ನೆ ನನ್ನ ಜೀವ, ನಿನ್ನೆ ನನ್ನ ಸತ್ಯ, ನಿನ್ನೆ ನನ್ನ ಮಾರ್ಗವಯ್ಯ. ಹಲ್ಲೆಲೂಯ. ನಿನ್ನೆ ನನ್ನ ಜೀವ, ನಿನ್ನೆ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು. ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಗುಡ್ಡವ ದಾಟ ಮಾಡಿದೆ. ನನ್ನನ್ನು ಬಲಪಡಿಸಿ ಆದರಣೆಯ ನೀಡಿದೆ. ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು. ಪ್ರಿಯರೇ, ಈ ಲೋಕದಲ್ಲಿ ನಮ್ಮ ನಂಬಿಕೆ ಕರ್ತನಾಗಬೇಕು. ಈ ಲೋಕದಲ್ಲಿ ನಮ್ಮ ಭರವಸೆ ಕರ್ತನಾಗಬೇಕು. ಈ ಲೋಕದಲ್ಲಿ ನಮ್ಮ ಬೆಳಕು ಕರ್ತನಾಗಬೇಕು. ಪ್ರಿಯರೇ, ನಾವು ನಂಬುವುದು, ನಂಬಿ ಬಾಯಿಂದ ಅದು ಅರಿಕೆ ಮಾಡಬೇಕು. ಅರಿಕೆ ಮಾಡುವುದು ಅದು ದೇವರ ವಾಗ್ದಾನವನ್ನು ಆಧರಿಸಿರಬೇಕು. ನಮಗೆ ದೇವರು ನೀಡಿರುವ ವಾಗ್ದಾನಗಳಲ್ಲಿ ನಂಬಿಕೆ ಇಟ್ಟು ನಾವು ಅರಿಕೆ ಮಾಡೋಣ. ನಮ್ಮ ಹೃದಯ ಆಗಾಗ ಹೇಳಿಕೊಳ್ಳಬೇಕು. ಆಗಾಗ ಹೇಳಿಕೊಂಡಾಗ ಅದನ್ನು ಸೈತಾನನು ಭಯಪಡ್ತಾನೆ. ಯೋಹಾನ 17ನೇ ಅಧ್ಯಾಯ 23ರಲ್ಲಿ ನಾವು ನೋಡುವುದಾದರೆ, ನಾನು ಇವರಲ್ಲಿಯೂ ನೀನು ನನ್ನಲ್ಲಿಯೂ ಇರುವಂತೆ ಅವರು ಒಂದಾಗಿ ಪರಿಪೂರ್ಣರಾಗಿರುವರು. ನೀನು ನನ್ನನ್ನು ಕಳುಹಿಸಿದ್ದಿ ಎಂತಲೂ ನನ್ನನ್ನು ಪ್ರೀತಿ ಮಾಡದಂತೆ ಅವರನ್ನು ನೀನು ಪ್ರೀತಿ ಮಾಡಿದ್ದಿ ಎಂತಲೂ ಲೋಕವು ತಿಳಿದುಕೊಳ್ಳುವುದು. ಇಲ್ಲಿ ಗಮನಿಸಿ ಪ್ರಿಯರೇ, ಇದನ್ನಿನ್ನೂ ಸರಳವಾಗಿ ಹೇಳೋದಾದರೆ, ತಂದೆಯಾದಂಥ ದೇವರು ಯೇಸುವನ್ನು ಪ್ರೀತಿಸಿದಂತೆ, ಇದು ಗಮನಿಸಿ, ಯಾರು ಕರ್ತನನ್ನು ಪ್ರೀತಿಸಿದರು? ತಂದೆಯಾದಂಥ ದೇವರು ಯೇಸುವನ್ನು ಪ್ರೀತಿಸಿದಂತೆ ನನ್ನನ್ನು ಪ್ರೀತಿಸ್ತಾರೆ ಅನ್ನುವಂತಹ ಒಂದು ನಿರ್ಧಾರ ನಿಮ್ಮಲ್ಲಿ ಬರಲಿ. ಆ ನಿರ್ಧಾರ ನಿಮ್ಮಲ್ಲಿ ಬಂದಾಗ ಏನಾಗ್ತದೆ? ನಾನು ಯಾವಾಗಲೂ ಸಂತೋಷ ಮಾಡ್ತೇನೆ. ಇದು ನಮ್ಮ ಬದುಕಿನ ಒಂದು ವಾಗ್ದಾನ. ಆ ವಾಗ್ದಾನವನ್ನು ಇಟ್ಟು ನಾವು ಪ್ರಾರ್ಥಿಸಬೇಕು. ಪ್ರಾರ್ಥನೆ ಮಾಡ್ತಾ 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 ಅದ್ಭುತಗಳನ್ನು ಹೊಂದಿಕೊಳ್ತೇವೆ. ಹೆಚ್ಚು ಪ್ರಾರ್ಥನೆ ದೇವರೊಂದಿಗೆ ನಿರಂತರವಾಗಿ ನಮ್ಮನ್ನು ನಡೆಸ್ತದೆ. ಮೋರ್ ಪ್ರೇಯರ್ ಅಂತ ಒಬ್ಬ ಭಕ್ತ ಹೇಳ್ತಾನೆ, ಕರ್ತನ ಸಮ್ಮುಖದಲ್ಲಿ ಕುಳಿತುಕೊಳ್ಳುವುದಂದರೆ ನನಗೆ ಎಷ್ಟೋ ಆನಂದ ಎಂಬುದಾಗಿ ಸ್ಟಾನ್ಸ್ಲಾವಿಸ್ಕಿ ಆತನ ಆತ್ಮಕಥೆಯಲ್ಲಿ ಬರೆದುಕೊಳ್ತಾನೆ. ನಾನು ನೀವು ಕರ್ತನ ಸಮ್ಮುಖದಲ್ಲಿ ಕುಳಿತು ಆತನ ಪ್ರಸನ್ನತೆಯನ್ನು ಅನುಭವಿಸೋಣ. ಆತನ ಪ್ರಸನ್ನತೆ ನಮಗೆ ಸಹಾಯ ಮಾಡುವಂಥ ಒಂದು ಗುರಾಣಿಯಾಗಿದೆ. ಆತನ ಪ್ರಸನ್ನತೆ ನಮ್ಮನ್ನು ಉನ್ನತಕ್ಕೆ ನಡೆಸ್ತದೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪ, ಈ ಮುಂಜಾನೆ ಸಮಯದಲ್ಲಿ ನಾನು ಬೇಡುವವನಾಗಿದ್ದೇನೆ ಸ್ವಾಮಿ, ಮಕ್ಕಳಿಗಾಗಿ.
ಯಾರ್ಯಾರು ಬರಿಗೈಯಲ್ಲಿ ನಿಂತು ಪ್ರಾರ್ಥಿಸ್ತಾ ಇದ್ದಾರೋ ಅವರ ಕರಗಳನ್ನು ನೋಡು ಸ್ವಾಮಿ, ಅವರ ಹೃದಯಗಳನ್ನು ನೋಡಪ್ಪ. ಯೇಸುವೇ, ಯಾರಿದ್ದಾರೆ ನನಗೆ ಸಹಾಯ ಮಾಡುವವರೆಂಬುದಾಗಿ ಯಾರ್ಯಾರು ಮಕ್ಕಳು ಅಂಗಲಾಚ್ತಾ ಇದ್ದಾರೋ ಈ ಮುಂಜಾನೆ ಸಮೇತ ದೇವರೇ, ಅವರಿಗಾಗಿ ನೀವು ಯುದ್ಧ ಮಾಡುವಂಥವರು ಸ್ವಾಮಿ, ಅವರಿಗಾಗಿ ಸಹಾಯ ಮಾಡುವಂಥವರು ದೇವರು. ಅಪ್ಪ, ನಿಮ್ಮ ಪ್ರಸನ್ನತೆ ಮಕ್ಕಳನ್ನು ಮುಟ್ಲಿ ಸ್ವಾಮಿ, ಅವರ ಅಗತ್ಯಗಳನ್ನು ಪೂರೈಸು ದೇವರೇ, ಮಕ್ಕಳನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡಿ ಬಂದು ಆಶೀರ್ವಾದಗಳನ್ನು ಹೊಂದಿಕೊಳ್ತಾ ಇದ್ದೇವೆ ಪರಮ ತಂದೆಯೇ, ಆಮೇನ್. ಪ್ರಿಯರೇ, ಭಯಪಡಬೇಡಿ, ದೇವರು ನಿಮ್ಮ ಪಕ್ಷವಾಗಿ ಯುದ್ಧ ಮಾಡ್ತಾರೆ, ನಿಮ್ಮನ್ನು ಆಶೀರ್ವದಿಸ್ತಾರೆ, ನಿಮ್ಮನ್ನು ಘನಪಡಿಸ್ತಾರೆ. ನೀವು ಸಾಕ್ಷಿಗಳನ್ನು ಬರೆದು ಕಳಿಸಿ. ಆಮೇನ್. ಹಲ್ಲೆಲೂಯಾ.